ನವ್ಯ ಅತ್ತೆ, ನವ್ಯ, ಇವತ್ತು ದೇವಸ್ಥಾನದಲ್ಲಿ ಗಣಪತಿ ಹೋಮ, ಕುಂಕುಮಾರ್ಚನೆ, ಸಹಸ್ರನಾಮ ಎಲ್ಲ ಇದೆಯಂತೆ. ನಾನು 12 ಗಂಟೆಗೆ ಮಹಾಮಂಗಳಾರತಿ ಮುಗಿಸ್ಕೊಂಡು ಬರ್ತೀನಿ. ಮನೆ ಕಡೆ ಹುಷಾರು. ಸರಿ ಅತ್ತ. ಅಪ್ಪ, 12 ಗಂಟೆವರೆಗಾದರೂ ನೆಮ್ಮದಿಯಾಗಿರ್ಬೋದು. ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂದ ತಕ್ಷಣ ನೀನು ತುಂಬ ಖುಷಿ ಆಯ್ತಲ್ವಾ? ನೋಡ್ತಾ ಇರು. ನವ್ಯ, ಟಿಫನ್ ರೆಡಿನಾ? ರೀ, ಇವತ್ತು ನಾವಿಬ್ರು ಬ್ರೇಕ್ಫಾಸ್ಟ್ಗೆ ಹೋಟೆಲ್ಗೆ ಹೋಗೋಣ. ಅದಕ್ಕೆ ನಾನೇನು ತಿಂಡಿ ಮಾಡಿಲ್ಲ. ಏನಿವತ್ತು ಬ್ರೇಕ್ಫಾಸ್ಟ್ಗೆ ಹೋಟೆಲ್ಗೆ ಹೋಗೋಣ ಅಂತಿದ್ಯಾ? ರೀ, ಅತ್ತೆ ದೇವಸ್ಥಾನಕ್ಕೆ ಹೋದ್ರು. ಅವರು ಮಹಾಮಂಗಳಾರತಿ ಮುಗಿಸ್ಕೊಂಡು 12 ಗಂಟೆಗೆ ಬರ್ತಾರಂತೆ. ಅಷ್ಟರಲ್ಲಿ ಒಟ್ಟಿಗೆ ಅಡುಗೆ ಮಾಡ್ಬೋದಲ್ವಾ? ನಾವಿಬ್ರು ಹೇಗೋ ಆಚೆ ಹೋಗಿ ತುಂಬ ದಿನ ಆಯಿತು. ಇದೊಂದು ನೆಪದಲ್ಲಿ ನಾವಿಬ್ರು ಹೊರಗಡೆ ಹೋಗಿ ತಿಂಡಿ ತಿನ್ಕೊಂಡು ಬರೋಣ ರೀ. ಸರಿ. ನವ್ಯ ನರೇಶ್ ಇಬ್ರು ಹೋಟೆಲಿಗೆ ಹೋಗೋಣ ಅಂತ ಖುಷಿಯಾಗಿ ಹೊರಡ್ತಾರೆ. ನರೇಶ್, ಇವತ್ತಿಬ್ರು ಎಲ್ಲಾದರೂ ಆಚೆ ಹೊರಟಿದ್ದೀರಾ? ಹೌದು ಅಮ್ಮ, ನೀನು ಹೇಗೂ ದೇವಸ್ಥಾನಕ್ಕೆ ಹೋಗ್ತಿದ್ಯಲ್ಲ, ಬರೋದು 12 ಗಂಟೆ ಆಗುತ್ತೆ ಅಂದ್ಯಲ್ಲ. ಅಷ್ಟರಲ್ಲಿ ನವ್ಯ ಅಡುಗೆ ಮಾಡಿಬಿಡ್ತಾಳೆ. ಬ್ರೇಕ್ಫಾಸ್ಟ್ಗೆ ನಾವಿಬ್ಬರು ಹೋಟೆಲ್ಗೆ ಹೋಗೋಣ ಅಂತ ಮಾತಾಡ್ಕೊಂಡು ಹೊರಟಿದ್ದೀವಿ. ಏನು, ಬ್ರೇಕ್ಫಾಸ್ಟ್ಗೆ ಹೋಟೆಲ್ಗೆ ಹೋಗ್ತಿದ್ದೀರಾ? ಅಲ್ಲ ಕಣೋ, ನೀವಿಬ್ರು ತಿಂಡಿಗಲ್ಲಿಗೆ ಹೊಟ್ಟೋದ್ರೆ ನಾನೇನು ಮಾಡಲಿ ತಿಂಡಿಗೆ? ಅಲ್ಲಮ್ಮ, ನೀನು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಯಾವತ್ತೂ ತಿಂಡಿ ತಿಂತಿರ್ಲಿಲ್ಲ ಅಲ್ವಾ? ಹೌದು, ತಿಂತಿರ್ಲಿಲ್ಲ. ಯಾಕಂದರೆ ಹೀಗೆ ಹೋಗಿ ಹಾಗೆ ಬರ್ತಿದ್ದೆ. ಆದರೆ ಇವತ್ತು 12 ಗಂಟೆವರೆಗೂ ಅಲ್ಲಿ ಏನೋ ಸಹಸ್ರನಾಮ, ಕುಂಕುಮಾರ್ಚನೆ ಎಲ್ಲ ಇದೆ. ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋದು 1 ಗಂಟೆ ಆಗುತ್ತೆ. ಪ್ರಸಾದ ವಿನಿಯೋಗ ಆಗದೆ 12:45 ಮೇಲೆ. ಅಲ್ಲಿವರೆಗೂ ನಾನು ಹೊಟ್ಟೆ ಹಸ್ಕೊಂಡಿರೋಕ್ಕಾಗತ್ತಾ? ಸರಿ, ಹಾಗಾದರೆ ನಿನಗೂ ಹೋಟ್ಲಿಂದನೇ ಏನಾದರೂ ತಂದ್ಬಿಡ್ತೀನಿ ಬಿಡು. ಏನು, ನನಗೂ ಹೋಟೆಲಿಂದ ತರ್ತೀಯಾ? ಅಲ್ಲ ಕಣೋ, ನಾನು ಹೋಗ್ತಿರೋದು ಯಾವುದೇ ಮದುವೆ ಫಂಕ್ಷನಿಗಲ್ಲ, ದೇವಸ್ಥಾನಕ್ಕೆ. ಹೋಟ್ಲು ತಿಂಡಿ ತಿನ್ಕೊಂಡು ಯಾರಾದರೂ ದೇವಸ್ಥಾನಕ್ಕೆ ಹೋಗ್ತಾರಾ? ಏನೂ ಬೇಕಾಗಿಲ್ಲ. ನಿನ್ನ ಹೆಂಡತಿಗೆ ತಿಂಡಿ ಮಾಡೋಕ್ಕೆ ಹೇಳು. ಮತ್ತು ಅವತ್ತು ನಾವು ಮನೆ ದೇವ್ರಿಗೆ ಹೋಗ್ಬೇಕಾದ್ರೆ ಅಷ್ಟೋ ತನಕ ಹಸ್ಕೊಂಡಿರೋಕ್ಕಾಗಲ್ಲ ಅಂತ ಆ ಹೋಟ್ಲಲ್ಲಿ ತಿಂದ್ರಲ್ಲ ಆತ? ಹೌದು, ತಿಂದೆ. ಯಾಕಂದರೆ ಮನೆ ದೇವ್ರೇನು ಇದೇ ಊರಲ್ಲಿದೆಯಾ? ಇಲ್ವಲ್ಲ. ಊರಿಂದ ಊರಿಗೆ ಹೋಗ್ಬೇಕಾದ್ರೆ ನಡುವೆ ಏನಾದರೂ ತಿನ್ನಲೇಬೇಕಾಗುತ್ತೆ, ಅದಕ್ಕೆ ತಿಂದೆ. ಜಾಸ್ತಿ ಮಾತಾಡದೆ ಹೋಗಿ ತಿಂಡಿ ಮಾಡು. ನವ್ಯ, ಹೋಗು, ಬೇಗ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡು. ನಾನು ನೀನು ಸಂಜೆ ಎಲ್ಲಾದರೂ ಹೋಗಿ ಚಾಟ್ಸ್ ತಿನ್ಕೊಂಡು ಬರೋಣ. ಸರಿ ರೀ. ಹೀಗೆ ಸರೋಜಾ ಮಗ ಸೊಸೆ ಎಲ್ಲಾದರೂ ಆಚೆ ಹೊರಟ್ರೆ ಸಾಕು, ಏನಾದರೂ ಒಂದು ನೆಪ ಮಾಡಿಕೊಂಡು ಅದನ್ನು ತಡಿತಾ ಇರ್ತಾಳೆ. ಇದೇ ಥರ ಸ್ವಲ್ಪ ದಿನಗಳು ಕಳೆಯುತ್ತೆ. ಈ ಅತ್ತೆ ತಾನು ಎಲ್ಲಿಗೂ ಹೋಗಲ್ಲ, ನಮ್ಮಿಬ್ರನ್ನು ಎಲ್ಲೂ ಹೋಗಕ್ಕೆ ಬಿಡಲ್ಲ. ಒಳ್ಳೆ ಕರ್ಮ. ನವ್ಯ, ಏನತ್ತೆ? ನಾನು 1-2 ರೌಂಡ್ ವಾಕಿಂಗ್ ಹೋಗಿ ಬರ್ತೀನಿ. ಮಧ್ಯಾಹ್ನ ತಿಂದಿದ್ದೆ ಅರ್ಗಿಲ್ಲ. ಕಾಫಿ ಗಿಫಿ ಏನು ಮಾಡಕ್ಕೆ ಹೋಗಬೇಡ. ಸರಿ ಅತ್ತ. ಎಕ್ಸ್ಕ್ಯೂಸ್ ಮೀ, ಇದು ಸರೋಜಾ ಅವ್ರ ಮನೆ ತಾನೇ? ಹೌದು. ನೀವ್ಯಾರು? ನನ್ನ ಹೆಸರು ಶೀಲಾ ಅಂತ. ನವ್ಯ, ಯಾರಮ್ಮ ಇವಳು? ನಿನ್ನ ಫ್ರೆಂಡಾ? ಇಲ್ಲ ಅತ್ತೆ, ಇವರು ನಿಮ್ಮನ್ನೇ ಹುಡ್ಕೊಂಡು ಬಂದಿದ್ದಾರೆ. ಶೀಲಾ ಅಂತೆ. ಶೀಲಾ? ಯಾರಮ್ಮ ನೀನು? ನನಗೆ ಆ ಹೆಸರವ್ರು ಯಾರು ಪರಿಚಯನೇ ಇಲ್ವಲ್ಲ. ಸರೋಜಾ ಆಂಟಿ, ನಿಮಗೆ ಶೀಲಾ ಅನ್ನೋ ಹೆಸರು ಪರಿಚಯ ಇಲ್ಲ, ಜಲ್ಜಾ ಅನ್ನೋ ಹೆಸರು ಪರಿಚಯ ಇದೆಯಾ? ಹಾಂ, ಜಲ್ಜಾ ನಮ್ಮೂರವಳು. ಅವಳು ನಿನಗೆ ಹೇಗೆ ಗೊತ್ತು? ಹೇಗೆ ಗೊತ್ತು ಅಂದರೆ ಅವರು ನಮ್ಮಮ್ಮ, ನಾನು ಜಲ್ಜಾ ಅವ್ರ ಮಗಳು. ಓ, ನೀನು ಜಲ್ಜನ್ ಮಗಳಾ? ಬಾಮ್ಮ, ಬಾ ಕೂತ್ಕೋ ಬಾ. ನಿಮ್ಮಮ್ಮ ಹೆಂಗಿದ್ದಾಳಮ್ಮ? ಚೆನ್ನಾಗಿದ್ದಾರೆ ಆಂಟಿ. ಆಂಟಿ, ನಾನು ಇದೇ ಊರಲ್ಲಿ ಕಾಲೇಜಿಗೆ ಸೇರ್ಕೊಂಡಿದ್ದೀನಿ. ಒಂದು ಬಾಡಿಗೆ ಮನೆ ಬೇಕಿತ್ತು. ನಿಮಗೆ ಇಲ್ಲಿ ಅಕ್ಕಪಕ್ಕ ಯಾವುದಾದ್ರೂ ಮನೆ ಖಾಲಿ ಇದ್ದರೆ ಸ್ವಲ್ಪ ಹೇಳೋಕ್ಕಾಗತ್ತಾ? ಏನಮ್ಮ ಶೀಲಾ ಈ ರೀತಿ ಮಾತಾಡ್ತಿದ್ಯಾ? ನೀನು
ನನ್ನ ಕ್ಲೋಸ್ ಫ್ರೆಂಡ್ ಮಗಳು ಅಂದಮೇಲೆ ನನ್ನ ಮಗಳ ಥರನೇ ನೋಡು. ನಿನಗೆ ಯಾವ ಬಾಡಿಗೆ ಮನೆ ಇದ್ದರೂ ನಾನಂತೂ ಹೇಳಲ್ಲ, ನೀನು ಇನ್ಮೇಲೆ ನಮ್ಮ ಮನೇಲೇ ಇರಬೇಕು. ಅಯ್ಯೋ, ನಿಮಗೆಲ್ಲ ಯಾಕೆ ತೊಂದರೆ ಆಂಟಿ? ಪರವಾಗಿಲ್ಲ, ನಾನು ನಿಮ್ಮನೆ ಹತ್ರನೇ ಒಂದು ಚಿಕ್ಕ ಮನೆ ಮಾಡ್ಕೊಂಡಿರ್ತೀನಿ, ಆಗಾಗ ಬಂದು ಹೋಗಿ ಮಾಡ್ತಿರ್ತೀನಿ. ಏನು ಬೇಡಮ್ಮ, ಈಗಿನ ಕಾಲ ಮೊದಲಂಗಲ್ಲ. ನೋಡು, ನೀನು ನಮ್ಮ ಮನೇಲೇ ಇರು, ನನ್ನ ಮಗ ಸೊಸೆ ಏನೂ ತಿಳ್ಕೊಳ್ಳಲ್ಲ. ಆದರೂ ಆಂಟಿ, ಏನು ಆದರೂ ಆಂಟಿ ಅಂತ ರಾಗ ಹೇಳ್ತಿದ್ಯಾ? ನಾನು ಹೇಳಿದ್ಮೇಲೆ ಮುಗಿದು ಹೋಯ್ತು. ನರೇಶ, ಇವಳ ಹೆಸರು ಶೀಲಾ ಅಂತ, ನನ್ನ ಕ್ಲೋಸ್ ಫ್ರೆಂಡ್ ಮಗಳು. ಇವಳು ಇದೇ ಊರಲ್ಲಿ ಕಾಲೇಜಿಗೆ ಸೇರ್ಕೊಂಡಿದ್ದಾಳಂತೆ. ಅದಕ್ಕೆ ಯಾವುದಾದ್ರೂ ಬಾಡಿಗೆ ಮನೆ ಇದ್ದರೆ ಹೇಳಿ ಅಂದ್ಲು. ಪಾಪ ಒಬ್ಬಳೇ ಇರಬೇಕಲ್ವಾ, ನನ್ನ ಫ್ರೆಂಡ್ ಮಗಳು ಅಂದಮೇಲೆ ನನ್ನ ಮಗಳ ಥರನೇ ಅಲ್ವಾ, ಅದಕ್ಕೆ ನಮ್ಮ ಮನೇಲೇ ಇರಲಿ ಅಂತ ಅಂದೆ. ಓ, ಅದಕ್ಕೇನಮ್ಮ, ಧಾರಾಳವಾಗಿರಲಿ. ನೋಡಿ, ನೀವೇನು ಸಂಕೋಚ ಪಡ್ಕೋಬೇಡಿ. ನಿಮ್ಗೇನಾದರೂ ಸಹಾಯ ಬೇಕಿದ್ರೆ ನಮ್ಮನ್ನು ಕೇಳಿ, ನಾವು ಮಾಡ್ತೀವಿ. ಇಟ್ಸ್ ಓಕೆ, ಥ್ಯಾಂಕ್ ಯು. ಅವತ್ತಿಂದ ಶೀಲಾ ಸರೋಜನ್ ಮನೇಲೇ ಇರ್ತಾಳೆ. ಇಲ್ಲಿಂದನೇ ಕಾಲೇಜಿಗೆ ಹೋಗೋದು ಬರೋದು ಮಾಡ್ತಿರ್ತಾಳೆ. ನವ್ಯಾಕ, ಯಾಕಕ್ಕ ಇಷ್ಟು ಬೇಜಾರಾಗಿದ್ದೀರಾ? ಏನಾಯ್ತು? ಏನಿಲ್ಲ, ಸುಮ್ಮನೆ ಹಾಗೆ ಬೇಜಾರಾಯ್ತು ಅಷ್ಟೇ. ಸರಿ ಬನ್ನಿ, ನಾನು ನೀವು ಎಲ್ಲಾದರೂ ಒಂದು ರೌಂಡ್ ಸುತ್ತಾಡ್ಕೊಂಡು ಬರೋಣ, ಬೇಜಾರು ಕಳೆಯುತ್ತೆ. ಅಯ್ಯೋ ಬಿಡಪ್ಪ, ಅತ್ತೆ ಬೈತಾರೆ. ಏನು ಬೈಯಲ್ಲ, ಸರೋಜ ಆಂಟಿಗೆ ನಾನು ಹೇಳ್ತೀನಿ, ನಡೀರಿ. ಬೇಡ, ಸುಮ್ಮನೆ ಇವ್ರು ಬಂದಮೇಲೆ ಅತ್ತೆ ನನ್ನ ಮೇಲೆ ಏನಾದರೂ ಹೇಳಿ ಗಲಾಟೆ ಮಾಡ್ತಾರೆ, ನಾನಂತೂ ಬರಲ್ಲ. ಅಕ್ಕ, ಬೆಳಕಿಂದ ಸಾಯಂಕಾಲದವರೆಗೂ ಮನೇಲೇ ಇರ್ತೀರಲ್ಲ, ನಿಮಗೆ ಹೊರಗಡೆ ಹೋಗಬೇಕು ಅಂತ ಅನ್ಸೋದೇ ಇಲ್ವಾ? ಅನ್ಸುತ್ತೆ, ಆದರೆ ಅತ್ತೆ ಎಲ್ಲೂ ಹೊರಗಡೆ ಹೋಗಕ್ಕೆ ಬಿಡೋದೇ ಇಲ್ಲ. ನಿನಗೆ ಗೊತ್ತಾ ಶೀಲಾ, ನಾನು ನನ್ನ ಗಂಡ ಇದುವರೆಗೂ ಒಂದು ಸರಿನೂ ಹೊರಗಡೆ ಹೋಗಿಲ್ಲ. ಅದೇ ನನಗೆ ಬೇಜಾರು. ಹೌದಾ? ಅಲ್ಲ ಅಕ್ಕ, ನೀವಿಬ್ರು ಮೂವಿ ಶಾಪಿಂಗ್ ಅಂತ ಎಲ್ಲೂ ಹೊರಗಡೆ ಹೋಗೋದೇ ಇಲ್ವಾ? ಶೀಲಾ, ನೀನು ಕೇಳ್ತಿದ್ಯಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನು ಹೇಳೋದನ್ನ ಅತ್ತೆ ಹತ್ರ ಏನು ಹೇಳಕ್ಕೆ ಹೋಗ್ಬೇಡ. ಇಲ್ಲ ಅಕ್ಕ, ನಾನೇನು ಹೇಳಲ್ಲ. ನವ್ಯ ಶೀಲನ್ ಹತ್ರ ಇಷ್ಟು ದಿನ ಮನೆಯಲ್ಲಿ ಏನೇನೆಲ್ಲ ನಡೀತು ಅದನ್ನೆಲ್ಲ ಅಳತಾ ಹೇಳ್ತಾಳೆ. ಅಯ್ಯೋ, ನೀವು ಹೇಳೋದನ್ನೆಲ್ಲ ಕೇಳಿದ್ರೆ ನನಗೆ ತುಂಬಾನೇ ಬೇಜಾರಾಗುತ್ತೆ. ಅಲ್ಲ, ನೀವು ಈ 4 ಗೋಡೆ ಮಧ್ಯೆ ಹೇಗಿದ್ದೀರಾ ಅಕ್ಕ? ಇನ್ನೇನು ಮಾಡಲಿ ಹೇಳು, ನಮ್ಮನೆಯವ್ರಿಗೆ ಇದೆಲ್ಲ ಅರ್ಥ ಆಗಲ್ಲ. ಸರಿ, ನಾವೀ ವಿಷಯನ ಇಲ್ಲಿ ಮಾತಾಡೋದು ಬೇಡ. ಈಗ ನಾನು ಸೀದಾ ಸರೋಜ ಆಂಟಿ ಹತ್ರ ಹೋಗಿ ನಾನು ಸ್ವಲ್ಪ ಟೆಕ್ಸ್ಟ್ ಬುಕ್ಸ್ ತೊಗೋಬೇಕು, ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳ್ತೀನಿ. ಆಗ ಒಬ್ಬಳೇ ಹೋಗಬೇಡ ಅಂತ ಹೇಳ್ತಾರೆ. ಆಗ ನಾನು ಹೇಳ್ತೀನಿ ನವ್ಯ ಅಕ್ಕನ್ನು ಜೊತೆಲಿ ಕರ್ಕೊಂಡು ಹೋಗ್ತೀನಿ ಅಂತ. ಆಗ ಅವರು ಸರಿ ಅಂತಾರೆ. ಆಗ ನಾನು ನೀವು ಇಬ್ಬರು ಹೊರಗಡೆ ಹೋಗಿ ಪಾನಿಪುರಿ ತಿನ್ಕೊಂಡು ಬರೋಣ, ಸರಿನಾ? ಸರಿ. ಸರೋಜ ಆಂಟಿ, ಸ್ವಲ್ಪ ಟೆಕ್ಸ್ಟ್ ಬುಕ್ ತಗೊಳಕ್ಕೆ ಹೊರಗಡೆ ಹೋಗಬೇಕಿತ್ತು. ಹೌದಾ? ಶೀಲಾ, ಇನ್ನೇನು ನನ್ನ ಮಗ ಬರೋ ಹೊತ್ತಾಯಿತು. ಅವನು ಬಂದಮೇಲೆ ನೀನು ಅವನ ಜೊತೆ ಹೋಗಿ ಅದೇನೇನು ಬೇಕೋ ಎಲ್ಲ ತಂದ್ಬಿಡು. ಪಾಪ ಆಂಟಿ, ಅವ್ರ ಆಫೀಸಿಂದ ಬಂದು ಸುಸ್ತಾಗಿರ್ತಾರೆ, ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ? ನಾನು ಹೋಗಿ ತಗೊಂಡ್ಬರ್ತೀನಿ. ನಿಲ್ಲು, ಒಬ್ಬಳೇ ಹೋಗ್ಬೇಡ, ನಾನೇ ನಿನ್ನ ಜೊತೆ ಬರ್ತೀನಿ. ನೀವಾ ಆಂಟಿ? ತುಂಬ ದೂರ ನಡಿಬೇಕು, ಮೊದಲೇ ನಿಮಗೆ ಮಂಡಿ ನೋವು, ನೀವು ಯಾಕೆ ತೊಂದರೆ ತಗೋತೀರಾ? ನಾನು ಹೋಗಿ ತಗೊಂಡು ಬರ್ತೀನಿ ಬಿಡಿ. ಅದು ಹಾಗಲ್ಲಮ್ಮ, ನೀನು ಒಬ್ಬಳನ್ನೇ ಕಳಿಸೋದು ಹೇಗೆ ಅಂತ. ಏನು ಮಾಡೋದೀಗ? ಓ, ಅದಕ್ಕೆ ನೀವು ಇಷ್ಟು ಯೋಚನೆ ಮಾಡ್ತಿರೋದು? ಸರಿ, ನಾನು ನವ್ಯಕ್ಕನ್ನ ಜೊತೆಲಿ ಕರ್ಕೊಂಡು ಹೋಗ್ಲಾ? ಹಾಂ ಸರಿ. ನವ್ಯ, ಏನತ್ತೆ? ನವ್ಯ, ಶೀಲಾ ಏನೋ ಟೆಕ್ಸ್ಟ್ ಬುಕ್ಸ್ ತಗೋಬೇಕಂತೆ, ಸ್ವಲ್ಪ ನೀನು ಅವಳ ಜೊತೆ ಹೋಗ್ಬಮ್ಮ, ಒಬ್ಬಳೇ ಹೋಗ್ತಾಳೆ. ಸರಿ ಅತ್ತೆ. ಶೀಲಾ, ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಾನು ಮನೆಯಿಂದ ಹೊರಗಡೆ ಬಂದು ತುಂಬಾ ದಿನಗಳಾಗಿತ್ತು. ನಾನು ಯಾವುದೋ ಹೊಸ ಪ್ರಪಂಚಕ್ಕೆ ಬಂದಿದ್ದೀನೇನೋ ಅಂತ ಅನ್ನಿಸ್ತಾ ಇದೆ ನನಗೆ. ಇನ್ಮೇಲೆ ನೀವು ಯಾವುದಕ್ಕೂ ಯೋಚನೆ ಮಾಡಬೇಡಿ. ನಿಮ್ಗೇನೇ ಸಹಾಯ ಬೇಕಿದ್ರೂ ನನ್ನನ್ನು ಕೇಳಿ, ನಾನು ಮಾಡ್ತೀನಿ. ಥ್ಯಾಂಕ್ ಯು ಶೀಲಾ, ಥ್ಯಾಂಕ್ ಯು ಸೋ ಮಚ್. ನನಗೆ ನನ್ನ ಗಂಡನ ಜೊತೆ ಎಲ್ಲಾದರೂ ಹೊರಗಡೆ ಬರಬೇಕು ಅಂತ ತುಂಬ ಆಸೆ ಇತ್ತು, ಆದರೆ ಅದಂತೂ ನೆರವೇರಲಿಲ್ಲ. ಇವತ್ತು ನಿಮ್ಮ ಜೊತೆ ಬಂದೆ. ಶೀಲಾ, ಒಂದು 10 ನಿಮಿಷ
ಇಲ್ಲೇ ಮಾತಾಡ್ಕೊಂಡು ಆಮೇಲೆ ಮನೆಗೆ ಹೋಗೋಣ. ಸರಿ ಅಕ್ಕ. ಹೀಗೆ ನವ್ಯ ಶೀಲಾ ಇಬ್ರು ಒಬ್ರಿಗೊಬ್ರಿಗೆ ಮಾತಾಡ್ತಾ ಸ್ವಲ್ಪ ಹೊತ್ತು ಕಾಲ ಕಳ್ಕೊಂಡು ಆಮೇಲೆ ಮನೆಗೆ ಹೋಗ್ತಾರೆ. ನವ್ಯ, ಅಮ್ಮ ಮತ್ತೆ ಶೀಲಾ ಇಬ್ರು ಎಲ್ಲಿ ಕಾಣಿಸ್ತಿಲ್ಲ? ಅದು ಅತ್ತೆ ಶೀಲಾ ಇಬ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ನೀವು ಆಫೀಸಿಂದ ಬಂದ ತಕ್ಷಣ ನಾನು ಇಲ್ಲ ಅಂದರೆ ನಿಮಗೆ ಬೇಜಾರಾಗುತ್ತೇನೋ ಅಂತ ನಾನು ಹೋಗಲಿಲ್ಲ. ನಾವಿಬ್ರು ಹೀಗೆ ಏಕಾಂತವಾಗಿ ಕೂತ್ಕೊಂಡು ಮಾತಾಡಿ ಎಷ್ಟೋ ದಿನಗಳಾಗೋಯ್ತು ಅಲ್ವಾ? ಎಷ್ಟೋ ದಿನಗಳೇನು ನರೇಶ್, ನಾವಿಬ್ಬರು ಹೀಗೆ ಯಾವಾಗ ಮಾತಾಡಿದ್ದೀವಿ ಹೇಳಿ? ನೀವು ರೂಮ್ ಒಳಗೆ ಬಂದರೆ ಸಾಕು, ನಿಮ್ಮಮ್ಮ ನರೇಶ್ ಅಂತ ಕೂಗ್ತಾರೆ, ಇಲ್ಲ ನವ್ಯ ಅಂತ ಕರೀತಾರೆ. ಅದು ಸರಿನೇ. ಹೀಗೆ ಶೀಲಾ ನವ್ಯ ನರೇಶ್ ಇಬ್ರು ಆರಾಮಾಗಿರ್ಲಿ ಅಂತ ಸರೋಜನ್ನ ಅಲ್ಲೋಗೋಣ ಇಲ್ಲೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ.